ಪವಿತ್ರ ಬೈಬಲ್ನಲ್ಲಿ ಅತಿ ಹೆಚ್ಚು ಚರ್ಚಿತವಾದ ವಿಷಯವೇನೆಂದರೆ ಇಸ್ರಾಯೇಲ್ ಜನರು ಐಗುಪ್ತದ ದಾಸತ್ಯದಿಂದ ಬಿಡುಗಡೆಯಾದ ನಂತರ ನಡೆದ ಗೊಂದಲದಲ್ಲಿ ಬಂಗಾರದ ಕರುವೊಂದನ್ನು ತಯಾರಿಸಿ ನೃತ್ಯ ಮಾಡಿದ್ದು. ಹೌದು, ಈ ಬಂಗಾರದ ಕರುವಿನ ತಯಾರಿಕೆಯು ವಿಗ್ರಹವನ್ನು ರೂಪಿಸಿಕೊಳ್ಳುವುದು ಎಂಬುದು ಎರಡು ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಯಿತು. ಆದರೆ ಆಶ್ಚರ್ಯವೇ ಸರಿ, ಅವರು ಈ ಬಂಗಾರದ ಕರುವನ್ನೇ ಏಕೆ ತಯಾರಿಸಿದರು? ಅದರ ಇಂದಿನ ಕತೆ ಏನು? ಮತ್ತು ಆ ಬಂಗಾರದ ಕರುವಿಗಾಗಿ ಕಿವಿಯೋಲೆಗಳನ್ನೇ ಏಕೆ ಬಳಸಿದರು? ಬಂಗಾರದ ಕಿವಿಯೋಲೆಗಳನ್ನೇ ಏಕೆ ಸಂಗ್ರಹಿಸಿದರು? ಅದರ ಇಂದಿನ ಅಂತರಾಳವೇನು? ಅಷ್ಟಕ್ಕೂ ಆ ಬಂಗಾರದ ಕರುವಿನ ಹಿಂದೆ ನಡೆದದ್ದೇನು? ಅದರ ಪರಿಣಾಮಗಳೇನು? ತರುವಾಯ ಇಸ್ರಾಯೇಲ್ ಜನರು ಹೇಗೆ ಶಿಕ್ಷಿಸಲ್ಪಟ್ಟರು? ಆದ್ದರಿಂದ ನಾವೇನು ಕಲಿಬಹುದು? ಅದರ ಇಂದಿನ ಆಯಾಮಗಳು, ಪ್ರಭಾವಗಳು ಎಲ್ಲವನ್ನು ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಐಗುಪ್ತರು ದಾಸತ್ವದಿಂದ ಇಸ್ರಾಯೇಲ್ ಜನರು ನರಳುತ್ತಿದ್ದರು. ಆ ಇಸ್ರಾಯೇಲ್ ಜನರು ತಪ್ಪಿಸಿಕೊಂಡು ಬಂದ ನಂತರ ವಿಮೋಚನೆ ಕಾಂಡ 32ನೇ ಅಧ್ಯಾಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ಐಗುಪ್ತದ ರಥಗಳು ಅವರನ್ನು ಹಿಂಬಾಲಿಸುತ್ತಿದ್ದಾಗ, ಇಸ್ರಾಯೇಲರನ್ನು ಕೊಲ್ಲಬೇಕು ಎಂದು ಅಟ್ಟಿಸುತ್ತಿದ್ದಾಗ ದೇವರು ಮೋಶೆ ಮೂಲಕ ಒಂದು ಅದ್ಭುತವನ್ನು ಮಾಡಿದನು. ಕೆಂಪು ಸಮುದ್ರವನ್ನು ಸೀಳಿ ಅವರಿಗೆ ದಾರಿಯನ್ನುಂಟು ಮಾಡಿದನು. ಇಸ್ರಾಯೇಲ್ ಜನರನ್ನು ಆ ನೀರಿನ ಮೂಲಕ ಸುರಕ್ಷಿತವಾಗಿ ರಕ್ಷಿಸಿದನು. ಅವರು ದಾಟಿ ಹೋದರು. ಇಸ್ರಾಯೇಲ್ ಜನರು ಸುಕ್ಷೇಮವಾಗಿ ದಾಟಿದ ನಂತರ ದೇವರು ಐಗುಪ್ತದ ಸೈನ್ಯಗಳನ್ನು, ಅವರ ರಥಗಳನ್ನು, ಅವರ ಸೈನ್ಯದಲ್ಲಿದ್ದ ಪ್ರತಿಯೊಬ್ಬರನ್ನು ಕೆಂಪು ಸಮುದ್ರದಲ್ಲಿ ಮುಳುಗಿಸಿದನು. ಹೀಗೆ ಇಸ್ರಾಯೇಲ್ ಜನರು ರಕ್ಷಿಸಲ್ಪಟ್ಟರು. ಆ ಐಗುಪ್ತನ ಸೈನ್ಯದಿಂದ ತಪ್ಪಿಸಿಕೊಂಡು ಸ್ವತಂತ್ರರಾದರು. ಸ್ವತಂತ್ರವಾಗಿ ಈಗ ಬದುಕುತ್ತಿದ್ದರು. ಅವರಿಗೆ ಈಗ ದಿಕ್ಕಿಲ್ಲದಂತಾಗಿತ್ತು. ದಿಕ್ಕನ್ನು ತೋರಿಸುವವನು ಮೋಶೆ ಒಬ್ಬನೇ ಆಗಿದ್ದನು. ಹೀಗೆ ಸಂಪೂರ್ಣ ಸ್ವಾತಂತ್ರ್ಯದಲ್ಲಿದ್ದ ಇಸ್ರಾಯೇಲ್ ಜನರು ಅವರ ಕ್ರಮ ತಪ್ಪದೆ ಕೆಟ್ಟು ಹೋಗದಂತೆ ಇಸ್ರಾಯೇಲ್ ಜನರು ಶಿಸ್ತಿಗಾಗಿ ದೇವರ ಆಜ್ಞೆಗಳನ್ನು ತರಲು ಮೋಶೆಯು ಸೀನಾಯಿ ಪರ್ವತದ ಮೇಲೆ 10 ಆಜ್ಞೆಗಳನ್ನು ಪಡೆಯುತ್ತಿದ್ದಾಗ, ಮೋಶೆಗಾಗಿ ಕಾಯುತ್ತಿದ್ದ ಇಸ್ರಾಯೇಲ್ ಜನರು ಮೋಶೆ ಇನ್ನೂ ಬರುವುದಿಲ್ಲ ಅಂತ ಅವರು ಅಸಹನೀಯರಾದರು. ಮೋಶೆ ಪರ್ವತದಿಂದ ಬರುವುದಿಲ್ಲವೆಂದು ಅನ್ನಿಸಿದಾಗ ಇಸ್ರಾಯೇಲ್ ಜನರೆಲ್ಲರೂ ಮೋಶೆಯ ಸಹೋದರನಾದ ಆರೋನನ ಕಡೆಗೆ ತಿರುಗಿ ತಮ್ಮ ಅಸಹನೆಯನ್ನು ವ್ಯಕ್ತಪಡಿಸಿದರು. ಮೋಶೆ ಇನ್ನು ನಮ್ಮ ಹತ್ರ ಬರೋದಿಲ್ಲ, ಮೋಶೆ ಇನ್ನು ನಮಗಿಲ್ವೇ ಇಲ್ಲ, ಅವನು ಏನಾದ್ನೋ ನಮಗೆ ತಿಳಿದಿಲ್ಲ ಎಂದು ಮೋಶೆ ಸತ್ತನೆಂದು ಹೇಳಿ ಆರೋನನ್ನು ಒಪ್ಪಿಸುವ ಪ್ರಯತ್ನ ಮಾಡಿದರು. ಅವರಿಗೆ ದಿಕ್ಕನ್ನು ತೋರಿಸಲು ತಮಗಾಗಿ ಒಂದು ವಿಗ್ರಹವನ್ನು ತಯಾರಿಸಬೇಕೆಂದು ಕೇಳಿದರು. ಅವರು ಐಗುಪ್ತದಿಂದ ಬಂದದ್ದರಿಂದ ಅಲ್ಲಿನ ನಂಬಿಕೆಗಳು, ಅಲ್ಲಿನ ಪದ್ಧತಿಗಳು ಅವರಿಗೆ ರೂಢಿಯಾಗಿತ್ತು. ಐಗುಪ್ತದ ವಿಗ್ರಹಾರಾಧನೆಯ ಮಾದರಿಯಲ್ಲೇ ಇವರೊಂದು ಕರುವಿನ ವಿಗ್ರಹವನ್ನು ತಯಾರಿಸಬೇಕೆಂದು ಕೇಳಿದರು. ಆರೋನನು ಅವರ ಮಾತುಗಳನ್ನು ನಂಬಿ ವಿಧೇಯತೆ ತೋರಿಸಿ ಅವರಲ್ಲಿದ್ದ ಕಿವಿಯೋಲೆಗಳನ್ನು ತರಲು ಆಜ್ಞಾಪಿಸಿದನು. ಅವರು ಆ ಕಿವಿಯೋಲೆಗಳನ್ನು ತಂದ ನಂತರ ಬಂಗಾರದ ಕರುವಿನ ವಿಗ್ರಹವನ್ನು ತಯಾರಿಸಿದರು. ಇಲ್ಲಿ 2 ಪ್ರಶ್ನೆಗಳು ನಮಗೆ. ಬಂಗಾರದ ಕರುವನ್ನು ಮಾತ್ರ ಹೇಗೆ ಮಾಡಬೇಕು? ಕಿವಿಯೋಲೆಗಳನ್ನೇ ಏಕೆ ಅವನು ಉಪಯೋಗಿಸಬೇಕು? ಮೊದಲು ಕಿವಿಯೋಲೆಗಳ ಬಗ್ಗೆ, ಅಂದರೆ ಇಯರ್ ರಿಂಗ್ಸ್ ಬಗ್ಗೆ ನಾವು ನೋಡೋಣ. ಇಸ್ರಾಯೇಲ್ ಜನರ ಬಳಿಲಿದ್ದಂಥ ಬಂಗಾರವು ಐಗುಪ್ತರದ್ದೇ ಆಗಿತ್ತು. ವಿಮೋಚನೆ ಕಾಂಡ 12ನೇ ಅಧ್ಯಾಯದ 35ನೇ ವಾಕ್ಯದ ಪ್ರಕಾರ ದೇವರ ಕರುಣೆ ಇದೆ ಎಂದು ಹೇಳಿ ಐಗುಪ್ತದವರೇ ಇಸ್ರಾಯೇಲ್ ಜನರಿಗೆ ಆ ಬಂಗಾರವನ್ನು ಕೊಟ್ಟಿದ್ದರು. ಅದರಲ್ಲಿ ಹೆಚ್ಚಾಗಿ ಅವರು ಹೆಮ್ಮೆ ಪಡುವ ಅಥವಾ ಹೆಚ್ಚಾಗಿ ಆಭರಣಗಳನ್ನು ಧರಿಸುವಂಥ ಕಿವಿಯೋಲೆಗಳಿದ್ದವು. ಈ ಕಿವಿಯೋಲೆಗಳನ್ನೇ ಹೆಂಗಸರು ಗಂಡಸರು ಇಬ್ಬರು ಧರಿಸ್ತಾ ಇದ್ರು. ಬಂಗಾರದಿಂದಲಾದರೂ ಅಥವಾ ಬೆಲೆ ಬಾಳುವ ವಸ್ತುಗಳಿಂದಲಾದರೂ ಈ ಇಯರಿಂಗ್ಸ್ ಅನ್ನು ಮಾಡ್ತಾ ಇದ್ರು. ಈ ರೀತಿ ಧರಿಸುವುದು, ಅವುಗಳನ್ನು ಧರಿಸುವುದರ ಮೂಲಕ ಹೆಮ್ಮೆ ಮತ್ತು ಪ್ರತಿಷ್ಠೆಯನ್ನು ಅವರು ಭಾವಿಸ್ತಾ ಇದ್ರು. ಐಗುಪ್ತದವರು ಬಲವಾದ ನಂಬಿಕೆಗಳು, ಅವರ ವಿಶ್ವಾಸಗಳು ಕೂಡ ಅದರಲ್ಲಿತ್ತು. ಆಭರಣಗಳಲ್ಲಾಗಲಿ ಈ ಕಿವಿಯೋಲೆಗಳಲ್ಲಾಗಲಿ ಬಂಗಾರದಿಂದ ತಯಾರಿಸಲ್ಪಟ್ಟವುಗಳಲ್ಲಿ ದೈವಶಕ್ತಿ ಇದೆ, ಮಾಯಾಶಕ್ತಿಗಳಿವೆ, ಅವು ಅವರನ್ನು ರಕ್ಷಿಸುವ ಶಕ್ತಿಯನ್ನು ಹೊಂದಿರ್ತವೆ ಎಂದು ಅವರು ಬಹಳವಾಗಿ ನಂಬ್ತಾ ಇದ್ರು. ಅದಕ್ಕಾಗಿ ಅವುಗಳನ್ನು ಗೌರವಿಸ್ತಾರೆ, ಬೆಲೆ ಕೊಡ್ತಾರೆ. ಅದಕ್ಕಾಗಿ ಇಸ್ರಾಯೇಲ್ ಜನರು ಕೂಡ ಅವರು ಯಾವ ರೀತಿ ಆಭರಣಗಳನ್ನು ಧರಿಸಿ ಗೌರವಿಸ್ತಾರೋ ಆ ಆಸೆ ಅವರಿಗೂ ಇದ್ದು ಹೆಚ್ಚಾಗಿ ಕಿವಿಯೋಲೆಗಳನ್ನು ತಂದುಕೊಟ್ರು. ಆ ಸಮಯದಲ್ಲಿ 100 ವಿಧದ ಡಿಸೈನ್ಗಳು, 100 ವಿಧದ ಇಯರಿಂಗ್ಸ್ ಅನ್ನು ಮಾಡಿಸ್ಕೊಳ್ತಾ ಇದ್ರು. ಅಂದರೆ ಆಶ್ಚರ್ಯವೇ ಸರಿ, ಮತಪರವಾದ ಪ್ರಾಮುಖ್ಯತೆ ಇತ್ತು, ಆಚಾರಬದ್ಧವಾದ ಅಭ್ಯಾಸಗಳು ಸಹ ಇದ್ದವು. ಹೀಗೆ ಅವರನ್ನು ರಕ್ಷಿಸುವ ಶಕ್ತಿಗಳು ಅವುಗಳಲ್ಲಿಯೇ ಎಂದು ಅವರು ಬಲವಾಗಿ ನಂಬ್ತಾ ಇದ್ರು. ಕಿವಿಯೋಲೆಗಳಲ್ಲಿ ತಾಯತಗಳಂತೂ ಸಹ ಇರ್ತಾ ಇದ್ವು. ಇವುಗಳನ್ನು ಧರಿಸುವವರು ಹಾನಿಯಿಂದಾಗಲಿ ಕೆಟ್ಟದಿಂದಾಗಲಿ ರಕ್ಷಿಸ್ತವೆ ಎಂದು ಅವರು ನಂಬ್ತಾ ಇದ್ರು. ಫರೋಹರು, ರಾಜ ಕುಟುಂಬಗಳು ಕೂಡ ತಮ್ಮ ಸಂಪತ್ತು, ತಮ್ಮ ಸ್ಥಾನಮಾನವನ್ನು ಪ್ರದರ್ಶಿಸಲು ಬಂಗಾರದಿಂದಲೂ ಬೆಲೆ ಬಾಳುವ ಕಲ್ಲುಗಳಿಂದಲೂ ಇದ್ದಂತಹ ಆಭರಣಗಳನ್ನ ಅವರು ಧರಿಸ್ತಾ ಇದ್ರು.
ಅವರು ಸಮಾಧಿಗಳಲ್ಲಿ ಕೂಡ ನೋಡಿದರೆ ಸಮಾಧಿಗಳಲ್ಲಿ ಕಿವಿಯೋಲೆಗಳು ಬಹಳವಾಗಿ ಲಭ್ಯವಾಗಿವೆ. ಮರಣದ ನಂತರ ಜೀವನಕ್ಕೆ ಕರೆದುಕೊಂಡು ಹೋಗ್ತವೆ ಎಂಬುದರ ಸೂಚಿಸುವಂತೆ ಸಮಾಧಿಗಳಲ್ಲಿ ಕೂಡ ಅವುಗಳನ್ನು ಇಡ್ತಾ ಇದ್ರು. ಆದಿಕಾಂಡ 35ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಕೂಡ ಅನ್ಯ ದೇವರುಗಳ ವಿಗ್ರಹಗಳ ಜೊತೆಗೆ ಕಿವಿ ತುಂಬುಗಳನ್ನು ಕೂಡ ಊತ ಹಾಕ್ತಿದ್ರು. ಅವುಗಳಲ್ಲಿ ಶಕ್ತಿ ಇದೆ ಎಂದು ಅವರು ನಂಬ್ತಾ ಇದ್ರು. ಅದಕ್ಕಾಗಿ ಅನ್ಯ ದೇವತಾ ದೇವಿಯರ ವಿಗ್ರಹಗಳ ಜೊತೆಗೆ ಕಿವಿ ಓಲೆಗಳನ್ನು ಕೂಡ ಊತ ಹಾಕ್ತಾ ಇದ್ರು. ಅಂತಹ ನಂಬಿಕೆಗಳು, ಶಕ್ತಿಗಳು ಇವೆ ಎಂದು ಆ ಕಿವಿ ಓಲೆಗಳಿಂದಲೇ, ಆ ಶಕ್ತಿಯಿಂದಲೇ ಕಿವಿ ಓಲೆಗಳಲ್ಲಿರುವಂತಹ ಗೌರವ ಶಕ್ತಿಗಳೊಂದಿಗೆ ವಿಗ್ರಹವನ್ನು ತಯಾರಿಸಬೇಕೆಂದು ಆರೋನನನ್ನು ತರಲು ಹೇಳುತ್ತಾರೆ. ಅವನು ತಂದುಕೊಟ್ರು. ಕರುವನ್ನು ತಯಾರಿಸಬೇಕೆಂದುಕೊಳ್ಳುತ್ತಾರೆ. ಕರುವನ್ನು ಮಾತ್ರ ಹೇಗೆ ಮಾಡಿದರು? ಇಲ್ಲಿ ಟ್ವಿಸ್ಟ್ ಏನಂದರೆ, ಮೊದಲು ಬಂಗಾರದ ಕರುವನ್ನು ಮಾಡಬೇಕಂತ ಅವ್ರು ಅಂದ್ಕೊಳ್ಳಿಲ್ಲ, ಮೋಶೆನೇ ಮಾಡಬೇಕಂತ ಅಂದ್ಕೊಳ್ತಾ ಇದ್ರು. ಕೆಲವು ಸಿದ್ಧಾಂತಗಳು ಮಾತ್ರ ಮೋಶೆನೇ ಮಾಡಬೇಕೆಂದುಕೊಂಡು ನಂತರ ಜನರು ಒತ್ತಾಯ ಮಾಡಿದ ಮೇರೆಗೆ ಅದನ್ನು ಕರುವಿನ ಆಕಾರಕ್ಕೆ ಬದಲಾಯಿಸಿರಂತ ಕೂಡ ಹೇಳ್ತಾರೆ. ಆದರೆ ಹೆಚ್ಚಿನವರು ಐಗುಪ್ತ ಪದ್ಧತಿಗಳಿದ್ದರಿಂದ ಅವರು ಕಣ್ಣಾರಲ್ಲಿ ನೋಡಿರುವಂಥ ವಿಷಯಗಳು, ಅವರ ದೇವರುಗಳನ್ನೇ ಮಾಡಬೇಕೆಂದು ಅವರು ಕೇಳಿದರು. ಅವರ ದೇವರುಗಳಿಗೆ ಸ್ಫೂರ್ತಿಗೊಂಡರು. ನಾವೆಲ್ಲರೂ ನಡೆಯಲು ಒಂದು ದೇವರನ್ನು ನಮಗಾಗಿ ಮಾಡಿ ಎಂದು ಹೇಳ್ತಾರೆ. ವಿಮೋಚನೆ ಕಾಂಡ 32ನೇ ವಚನದಲ್ಲಿ. ಆರೋನನು ಕಿವಿಯೋಲೆಗಳನ್ನು ತರಲು ಹೇಳಿದಾಗ ತಂದಿದ್ದೆಲ್ಲವನ್ನು ಕರಗಿಸಿ ಕರುವಿನ ಆಕಾರಕ್ಕೆ ಬದಲಿಸಿದರು. ಈಗ ಕರುವನ್ನು ಮಾತ್ರ ಹೇಗೆ ಮಾಡಬೇಕು? ಕರುವಿನಲ್ಲಿಯೇ ಏಕೆ ದೇವರನ್ನು ನೋಡ್ತಾರೆ ಅಂದರೆ, ಇದು ಈಜಿಪ್ಟಿನವರ ಆಚಾರ. ಐಗುಪ್ತದವರಿಗೆ ಈ ಕರು ಹಸುಗಳೆಂದರೆ ಪ್ರೀತಿ ಹೆಚ್ಚು, ಗೌರವ ಹೆಚ್ಚು. ಅವು ಸಾಂಪ್ರದಾಯಿಕ ಪ್ರಾಣಿ, ಬಲಿಗೆ ಕೂಡ ಅವೇ ಆಧಾರ. ಅವು ಬಲವನ್ನು, ಶಕ್ತಿಯನ್ನು ಸೂಚಿಸುತ್ತವೆ. ಐಗುಪ್ತದಲ್ಲಿ ಬಹಳಷ್ಟು ದೇವರುಗಳು ಕೂಡ ಎತ್ತಿನ ರೂಪದಲ್ಲಿ ಇರುತ್ತಾರೆ. ವಿಗ್ರಹಗಳನ್ನು ನೋಡಿದಾಗ ಎತ್ತಿನ ಮುಖವಿರುತ್ತದೆ. ಐಗುಪ್ತದಿಂದ ಹೊರಬಂದ ನಂತರ ಇಸ್ರೇಲರಿಗೆ ಅದೇ ಅಭ್ಯಾಸಗಳು ಕಂಡು ದೇವರನ್ನು ಬಿಟ್ಟು ಮತ್ತೆ ಅದೇ ಅಭ್ಯಾಸಗಳ ಕಡೆಗೆ ಅವ್ರು ನೋಡಿದರು. ಐಗುಪ್ತದಿಂದ ಬಿಡುಗಡೆ ಮಾಡಿದ್ದಕ್ಕಾಗಿ ಬಂಗಾರದ ಕರು ದೇವರ ಶಕ್ತಿಯನ್ನು ಸೂಚಿಸುತ್ತದೆ ಎಂದು ಹೇಳ್ತಾರೆ. ಆದರೆ ಅದನ್ನು ಹಾಗೆ ಮುಂದುವರಿಸಿ ಅದನ್ನೇ ಪೂಜಿಸಿ ಅದಕ್ಕೆ ಬಲಿಗಳನ್ನು ಅರ್ಪಿಸಿ ಅದನ್ನು ಆರಾಧಿಸುವ ಸ್ಥಿತಿಗೆ ಹೋಗ್ಬಿಟ್ರು ಅವರು. ಆ ವಿಗ್ರಹದ ಮುಂದೆ ಕೋತಿ ಕುಣಿತಗಳನ್ನು ಕುಣಿತಾ ಇದ್ರು. ಅವರು ಮಿತಿ ಮೀರಿ ಕುಡಿದು ಕುಪ್ಪಳಿಸ್ತಾ ಇದ್ರು. ಈ ಐಗುಪ್ತದಲ್ಲಿ ಆನಂದಕ್ಕೆ, ಪ್ರೀತಿಗೆ ಎತ್ತನ್ನು ದೇವತೆಯಾಗಿ ಭಾವಿಸ್ತಾ ಇದ್ರು. ಏಕೆಂದರೆ ಹತೋರ್ ಎಂಬ ಒಂದು ಐಗುಪ್ತದ ದೇವರು ಅಲ್ಲಿತ್ತು. ಅವರಿಗೆ ಒಂದು ಒಳ್ಳೆಯ ಹತೋರ್ ಎಂಬ ದೇವರು ಅವರಿಗೆ ಬಹಳ ನಂಬಿಕೆ ಆಗಿತ್ತು. ಅಲ್ಲಿ ಇನ್ನೊಂದು ಈಜಿಪ್ಟ್ನ ದೇವತೆ ಇತ್ತು, ಆಫೀಸ್ ಎಂದು. ಆಫೀಸ್ ಎಂಬ ದೇವತೆಯು ಕೂಡ ಕರುವಿನ ಆಕಾರದಲ್ಲಿ, ಚಿಕ್ಕ ಕರುವಿನ ಆಕಾರದಲ್ಲಿ ಇರುತ್ತದೆ. ಇದೇ ಸ್ಫೂರ್ತಿಯಾಗಿರಬಹುದು. ಹಾಗೆಯೇ ಕಾನಾನಿಯರ ಪ್ರಧಾನ ದೇವನಾದ ಏಲ್ ಅಥವಾ ಬಾಲ್ ಎಂಬ ದೇವರು ಎತ್ತಿನ ರೂಪವೇ. ಹೀಗೆ ನಡೆಸುವ ದೇವರ ಸಲುವಾಗಿ ಅವರು ಕೇಳಿದ, ನೋಡಿದ, ಸುತ್ತಲೂ ಗಮನಿಸಿದ ಎಲ್ಲವನ್ನು ಸೇರಿಸಿ ಒಂದು ಕರುವನ್ನು ತಯಾರಿಸಿದರು. ಇವೆಲ್ಲವನ್ನು ಸೇರಿಸಿ ಒಂದು ಕರುವಾಗಿ ಬಂಗಾರದ ಆಭರಣಗಳಿಂದ ತಯಾರಿಸಲ್ಪಟ್ಟ ಬಂಗಾರದ ಕರುವಿನ ಆಕಾರವನ್ನು ಮಾಡಿದರು. ಇಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದರೆ, ಬಂಗಾರದ ಕರುವನ್ನು ಮಾಡಿದ್ದು ದೇವರ ಸಲುವಾಗಿತ್ತ ಅಥವಾ ಅನ್ಯ ದೇವರುಗಳ ಶಕ್ತಿಗಾಗಿತ್ತ ಎಂಬ ಸಂದೇಹ ಕೂಡ ಬರ್ತದೆ. ಏಕೆ ಬಂತು ಆ ಸಂದೇಹ? ಇದು ಖಂಡಿತವಾಗಿಯೂ ವಿಗ್ರಹಾರಾಧನೆ, ದೇವರಿಗೆ ವಿರುದ್ಧವಾದ ಶಕ್ತಿ ಕಾಣಿಸ್ತದೆ ಎಂದು ಅನ್ನಿಸಬಹುದು. ಆದರೆ ವಿಮೋಚನೆ ಕಾಂಡ 32ನೇ ಅಧ್ಯಾಯದ 4ನೇ ವಚನದ ಪ್ರಕಾರ ಐಗುಪ್ತದಿಂದ ನಮ್ಮನ್ನು ರಕ್ಷಿಸಿದ ದೇವರು ಇದೆ ಎಂದು, ಅಂದರೆ ಆ ದೇವರಿಗೆ ಪ್ರತೀಕವಾಗಿ ತಯಾರಿಸಿದರ ವಿಗ್ರಹವನ್ನು ತಯಾರಿಸಿ ಅದೇ ರಕ್ಷಿಸಿತು ಎಂದು ದೇವರನ್ನು ಅವಮಾನಿಸಿದರ. 5ನೇ ವಚನವನ್ನು ನೋಡಿ, ಆರೋನನು ಬಲಿಪೀಠವನ್ನು ಕಟ್ಟಿ ನಾಳೆ ಯೆಹೋವನಿಗೆ ಹಬ್ಬ ನಡೆಯುತ್ತದೆ ಎಂದು ಸಾರಿದನು. ದಹನ ಬಲಿಗಳನ್ನು, ಸಮಾಧಾನ ಬಲಿಗಳನ್ನು ಕೂಡ ಅರ್ಪಿಸಿದರು. ಅದಕ್ಕಾಗಿ ಇದು ಅನ್ಯರ ದೇವಿ ದೇವತೆಗಳಿಂದ ಸ್ಫೂರ್ತಿ ಪಡೆದು ಮಾಡಿದಂತಹ ಒಂದು ಕರು. ಹಬ್ಬವನ್ನು ಆಚರಿಸುವುದು ಮಾತ್ರ ಯೆಹೋವನಿಗೆ. ಇದು ಹೇಗಿದೆ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಆರೋನನು ಮಾಡಿದ ತಪ್ಪನ್ನು ಮುಚ್ಚಿ ಹಾಕುವ ಪ್ರಯತ್ನವಿದು. ಯೆಹೋವನಿಗೆ ಹಬ್ಬ ಎಂದನು, ಆದರೆ ಅವರು ಮಿತಿ ಮೀರಿ ಪಾಪ ಮಾಡಿದರು. ಅವರಿಗೆ ಇಷ್ಟವಾದದನ್ನು ತಿಂದು ಕುಡಿದು ಕುಪ್ಪಳಿಸುತ್ತಿದ್ದರು. ಈ ಕರುವಿನಿಂದ ಏನಾಯಿತು ಗೊತ್ತಾ? ನಡೆದ ಪರಿಣಾಮಗಳು ಏನು ಅಂದರೆ, ಅವರು ವಿಶ್ವಾಸ ಭ್ರಷ್ಟರಾದರು, ಅಸಹನೆಯನ್ನು ವ್ಯಕ್ತಪಡಿಸಿದರು, ಅನ್ಯ ದೇವರುಗಳ ವಿಗ್ರಹವನ್ನು ತಯಾರಿಸಿದರು, ಅದಕ್ಕೆ ಬಲಿಗಳನ್ನು ಅರ್ಪಿಸಿದರು, ಅದನ್ನು ಆರಾಧಿಸಿ ಯಥಾರ್ಥವಾದ ಆರಾಧನೆಯನ್ನು ಅನ್ಯಾಚಾರಗಳೊಂದಿಗೆ ಬೆರೆಸಿ ಮತ್ತೆ ಯೆಹೋವನಿಗೆ ಹಬ್ಬ ಎಂದು ಭ್ರಷ್ಟಗೊಳಿಸಿದರು. ವಿಮೋಚನೆ ಕಾಂಡ 32ನೇ ಅಧ್ಯಾಯ 6ನೇ ವಾಕ್ಯದ ಪ್ರಕಾರ ಜನರು ಕುಳಿತು ತಿಂದು ಕುಡಿದು ಆಟವಾಡಲು ಎದ್ದರು. 19ನೇ ಅಧ್ಯಾಯ 14ನೇ ವಚನದ ಪ್ರಕಾರ
ಅವರು ಹಾಡಿದರು, ಡ್ಯಾನ್ಸ್ ಮಾಡಿದರು, ಕುಣಿದರು. 21ನೇ ಅಧ್ಯಾಯದ 9ನೇ ವಚನದ ಪ್ರಕಾರ ಗೇಲಿನ್ ಕೂಡ ಮಾಡಿದರು. ಮತ್ತು 26ನೇ ಅಧ್ಯಾಯದ 8ನೇ ವಾಕ್ಯದ ಪ್ರಕಾರ ಕಾಮದಿಂದ ಕೂಡಿದ ವಿನೋದವನ್ನು, ಆ ಸುಖವನ್ನು ಸೂಚಿಸುವ ಕೆಲಸವನ್ನು ಮಾಡಿದರು. 8ನೇ ಅಧ್ಯಾಯದ 24ನೇ ವಾಕ್ಯದ ಪ್ರಕಾರ ನೋಡಿ, ಅವರು ಕೆಟ್ಟು ಹೋದರು ಎಂದಿದೆ. ಅಂದರೆ ಸಂಪೂರ್ಣವಾಗಿ ಬಿದ್ದು ಹೋದರು, ಕೆಟ್ಟು ಹೋದರು. ಹೀಗೆ ಮಾಡುವುದು ದೇವರಿಗೆ ಹಬ್ಬವೇ? ಇಂತಹ ಕೆಲಸಗಳನ್ನು ದೇವರಿಗೆ ಹಬ್ಬ ಮಾಡುವುದು ಎಂತಾರ? ಅದಕ್ಕಾಗಿಯೇ ಇಲ್ಲಿ ಆರೋನನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನೇ ಮಾಡಿದನು. ಅವು ದೇವರಿಗೆ ವಿರೋಧವಾಗಿ ಇದ್ದವು. ಅಂಥವುಗಳಿಂದಲೇ ಅವರು ಇತರ ದೇಶಗಳಿಗೆ ವ್ಯಾಪಿಸಿ ಅಂತಹವನ್ನೇ ಇಂದು ಕೂಡ ನಾವು ನಮ್ಮ ಗ್ರಾಮಗಳಲ್ಲಿ ನೋಡ್ತಾ ಇದ್ದೇವೆ. ನಮ್ಮನ್ನು ತಾವೇ ಅರ್ಹತೆ ಇಲ್ಲದ, ಅರ್ಥಪರ್ಥವಲ್ಲದ ಆಕಾರಗಳನ್ನು ತಯಾರಿಸಿಕೊಳ್ಳುವುದು, ಕುಣಿದಾಡುವುದು, ಕುಡಿದು ಅಸಭ್ಯವಾಗಿ ಡ್ಯಾನ್ಸ್ ಮಾಡುವುದು, ರಸ್ತೆಗಳ ಮೇಲೆ ಕುಪ್ಪಳಿಸುವುದು, ಮೆರವಣಿಗೆ ಮಾಡುವುದು, ಮತ್ತು ಅವರೇ ತಮ್ಮ ಕೈಗಳಿಂದ ನಾಶ ಮಾಡಿ ಸೇರಿಸಿಬಿಡುವುದು. ಇದೆಲ್ಲ ಭಕ್ತಿಯೇ? ಇದೆಲ್ಲ ಭಯದಿಂದಲೂ ಭಕ್ತಿಯಿಂದಲೂ ಮಾಡುವುದಲ್ಲ. ಕೇವಲ ಒಂದು ಸಂತೋಷಕ್ಕಾಗಿ, ಆನಂದಕ್ಕಾಗಿ, ಅವರು ಕುಪ್ಪಳಿಸುವಿಕೆಗಾಗಿ ಯಾವುದೋ ಒಂದು ಮೂರ್ತಿ ಮಾಡಿ ಅದು DJ ಹಾಕಿ ಡ್ಯಾನ್ಸ್ ಮಾಡಿಕೊಡುವುದು ಇರಬಹುದು, ಕುಡಿದ ನಂತರ ಆಡುವುದು ಇರಬಹುದು. ಇಸ್ರಾಯೇಲ್ ಜನರು ಹಾಗೆ ಅವರನ್ನು ಮರೆತು ಹಾಗೆ ಕುಪ್ಪಳಿಸುತ್ತಿದ್ದಾಗ ಮೋಶೆ ಬಂದು ನೋಡಿದಾಗ ಎಷ್ಟು ಅವಮಾನಕರವಾಗಿತ್ತು ಗೊತ್ತಾ? ಎಷ್ಟೊಂದು ಬದಲಾಗಿ ಹೋದರು. ಇವರಿಗಾಗಿ ತಂದ ಆಜ್ಞೆಗಳು 10 ಆಜ್ಞೆಗಳ ಹಲಗೆಗಳನ್ನು ಪುಡಿ ಪುಡಿ ಮಾಡಿದನು. ದೇವರ ಉಗ್ರತೆ ಬರದಂತೆ ದೇವರನ್ನು ಬೇಡಿಕೊಂಡನು. ಕೋಪವು ಕೆರಳಿತು. ಆ ಬಂಗಾರದ ವಿಗ್ರಹವನ್ನು ಕರಗಿಸಿ ಪುಡಿ ಮಾಡಿ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಆ ಕೆಲಸ ಮಾಡಿದವರೆಲ್ಲರ ಕೈಯಿಂದ ಕುಡಿಸಿದನು. ಅವರು ಮಾಡಿದ ಪಾಪಗಳಿಗೆ ಪರಿಹಾರವಾಗಿ ಆ ನೀರನ್ನು ಕುಡಿಸಿದನು. ಅದೇ ಅಭ್ಯಾಸವಾಗಿ ಇಂದು ಕೂಡ ನಾವು ವಿಗ್ರಹಗಳನ್ನು ಕರಗಿಸಿ ಅದನ್ನು ತಿನ್ನುವುದು, ಆ ನೀರನ್ನು ಕುಡಿಯುವುದು, ಆ ನೀರನ್ನು ತಲೆಯ ಮೇಲೆ ಚಿಮಿಸಿಕೊಳ್ಳುವುದು ಎಂಬುದು ಕೂಡ ಆ ಆಚಾರದಿಂದಲೇ ಬಂದದ್ದೇ. ಆ ವಿಗ್ರಹವನ್ನು ಕರಗಿಸಿದ ಮಣ್ಣನ್ನು ತಿಂದರೆ ಒಳ್ಳೆಯದಾಗುತ್ತದೆ, ಸಂತಾನವಾಗ್ತದೆ ಎಂದು ನಂಬುವವರು ನಮ್ಮ ಸುತ್ತಮುತ್ತಲೇ ಇದ್ದಾರೆ. ಅದು ಒಳ್ಳೆಯದಾಗುವುದಿಲ್ಲ, ಅದು ಶಾಪ, ಪಾಪಕ್ಕೆ ಪರಿಹಾರವಾಗಿ ಶಿಕ್ಷೆಯಾಗಿ ಮಾಡಿದರು. ಹಾಗೆ ಮಾಡುವುದರಿಂದ ಉಗ್ರತೆಯಿಂದ ತಪ್ಪಿಸಿಕೊಂಡು ದೇವರ ಪಾಪದಿಂದ ಹೊರಬರಬೇಕೆಂದು ಮಾಡಿದರು. ಆದರೆ ಅದು ಒಳ್ಳೆಯದಕ್ಕಲ್ಲ. ಆದ್ದರಿಂದ ಏನು ಆಗುವುದು ಸಹ ಇಲ್ಲ. ಇನ್ನೊಂದು ಪ್ರಾಮುಖ್ಯವಾದ ವಿಷಯವೇನೆಂದರೆ, ಹೀಗೆ ವಿಗ್ರಹವನ್ನು ತಯಾರಿಸಿದ್ದು 2 ಬಾರಿ. ಎರಡನೆಯದು ಎಲ್ಲಿ ಅಂದರೆ, ಮೊದಲನೇ ಅರಸರುಗಳ ಗ್ರಂಥ 12ನೇ ಅಧ್ಯಾಯ 25ರಿಂದ 33ನೇ ವಾಕ್ಯಗಳನ್ನು ನೋಡಿದರೆ, ಇಸ್ರಾಯೇಲ್ ಸಿಂಹಾಸನಕ್ಕೆ ಪೈಪೋಟಿ ನಡೆಸುತ್ತಿದ್ದ ಯೆರೋಬಾಮನು ಹೀಗೆ ತಪ್ಪಾಗಿ ಜನರನ್ನು ನಡೆಸಿ ಬಂಗಾರದ ಕರುವನ್ನು ತಯಾರಿಸ್ತಾನೆ. ಅದು ಬೇರೆ ಸಂದರ್ಭ. ಆ ಸಂದರ್ಭವನ್ನು ಕೂಡ ನಾವು ನೋಡಿದರೆ ಅಲ್ಲಿ ಕೂಡ ಇಂತಹ ವಿಗ್ರಹಗಳನ್ನು ಜನರು ತಪ್ಪು ದಾರಿಗೆ ಎಳೆದುಕೊಂಡು ಆರಾಧಿಸಿದರು. ಹೀಗೆ 2 ಬಾರಿ 2 ಸಂದರ್ಭಗಳಲ್ಲಿ ಮಾಡಿದ ವಿಗ್ರಹಾರಾಧನೆಯಿಂದ ಅವರು ಅಪಜಯ ಹೊಂದಿದರು, ನಷ್ಟಪಟ್ಟರು. ಆರೋನನು ಬಂಗಾರದ ಕರುವನ್ನು ತಯಾರಿಸಿದಾಗ ಸುಮಾರು 3,000 ಜನರು ಸತ್ತರು, ಅವರು ಕಳೆದುಕೊಂಡರು. ಮೋಶೆ ಅವರ ಮೇಲೆ ಉಗ್ರತೆ ಬರದಂತೆ ಕಾಪಾಡಲ್ಪಟ್ಟನು. ಆದರೆ ಆ ಉಗ್ರತೆ ಬಂದರೆ ಅದನ್ನು ತಡೆದುಕೊಳ್ಳಲು ಅವರಿಗೆ ಸಾಧ್ಯವಾಗ್ತಿರಲಿಲ್ಲ. ಎರಡನೆಯದಾಗಿ ಇಸ್ರಾಯೇಲ್ ಜನರು ಅಜೀರಿಯರಿಂದ ಆಕ್ರಮಿಸಲ್ಪಟ್ಟರು. ಉತ್ತರ ರಾಜ್ಯವನ್ನು ನಡೆಸಿದ ಯೆರೋಬಾಮನು ಅದನ್ನು ನಾಶದ ಕಡೆಗೆ ನಡೆಸಿದನು. ಅವರ ಪರಿಸ್ಥಿತಿ ಕೂಡ ಅಸ್ತವ್ಯಸ್ತವಾಗಿ ಚೆಲ್ಲಾಪಿಲ್ಲಿಯಾಯಿತು. ವಿಗ್ರಹದಿಂದ ದೇವರನ್ನು ಬೇಡವೆಂದು ಒಂದು ವಿಗ್ರಹವನ್ನು ತಯಾರಿಸಿಕೊಳ್ಳುವುದರಿಂದ ಅವರಿಗೆ ಆದ ನಷ್ಟ ಅದು ಅಷ್ಟಿಷ್ಟಲ್ಲ, ವರ್ಣಿಸೋದು ಕೂಡ ಬಹಳ ಕಷ್ಟ. ಇವರು ಇಷ್ಟೆಲ್ಲ ಇದ್ದು ಇಂತಹ ಅವಮಾನಗಳನ್ನು ಮಾಡುತ್ತಿದ್ದರಿಂದಲೇ 10 ಆಜ್ಞೆಗಳಲ್ಲಿ ಮೊದಲ ಆಜ್ಞೆ ದೇವರ ಬಗ್ಗೆ, ಎರಡನೇ ಆಜ್ಞೆ ದೇವರ ಬಗ್ಗೆ. ಅದಕ್ಕಾಗಿಯೇ 2 ಆಜ್ಞೆಗಳನ್ನು ದೇವರ ಬಗ್ಗೆ ಗಟ್ಟಿಯಾಗಿ ಹೇಳಲಾಯಿತು. ಅಷ್ಟೇ ಅಲ್ಲದೆ ದೇವರು ಸ್ವಾರ್ಥಿಯಲ್ಲ. ದೇವರ ಸಲುವಾಗಿ ಮಾತ್ರ ಮೊದಲಿಗೆ 2 ಆಜ್ಞೆಗಳನ್ನು ಇಟ್ಟುಕೊಳ್ಳಿಲ್ಲ. ಇವರ ಪರಿಸ್ಥಿತಿ, ಇವರ ಪ್ರಭಾವ, ಇವರ ಸ್ಥಿತಿಗತಿಗಳು ಹೀಗಿದ್ದವು. ಅವರು ಕಠಿಣವಾಗಿದ್ದರು. ಅದಕ್ಕಾಗಿ ಕಠಿಣವಾದ ಆಜ್ಞೆಗಳನ್ನು ಮೊದಲಿಗೆ ಇಟ್ಟನು. ಈ ಬಂಗಾರದ ಕರುವಿನ ಆಳವಾದ ಅರ್ಥಗಳೇನು, ಆಳವಾದ ಸಾರಾಂಶವೇನು ಎಂದು ನಾವು ನೋಡೋಣ. ನಾವು ಕಲಿಯಬೇಕಾದ 3 ಅಂಶಗಳನ್ನು ಇದರಿಂದ ನೋಡೋಣ. ಮೊದಲನೆಯದು, ದೇವರಿಂದ ಪಡೆದು ಪಾಪಕ್ಕೆ ಕೆಟ್ಟದಕ್ಕೆ ಬಳಸಿದರು. ಇಸ್ರಾಯೇಲ್ ಜನರು ದೇವರಿಂದ ಕಾಣಿಕೆಗಳನ್ನು ತೆಗೆದುಕೊಂಡು ಅವುಗಳನ್ನು ವಿಗ್ರಹವಾಗಿ ಮಾರ್ಪಡಿಸಿದರು. ಐಗುಪ್ತದಲ್ಲಿ ಅವರಿಗೆ ಕಷ್ಟವಾಗದಂತೆ ಶ್ರಮಿಸಿ ಅವರನ್ನು ಪೋಷಿಸಿದ್ದು ದೇವರೇ. ಅವರನ್ನು ಹೊರಗೆ ಕರೆತಂದಿದ್ದು ದೇವರೇ. ಮೋಶೆ ಕೈಯಿಂದ ನಡೆಸಿದ್ದು ದೇವರೇ. ಅವರಿಗೆ ಪೋಷಣೆ ನೀಡಿದ್ದು ದೇವರೇ. ಬಂಗಾರವನ್ನು ಕೂಡ ನೀಡಿದ್ದು ದೇವರೇ. ಐಗುಪ್ತದಿಂದ ಬಹುಮಾನವಾಗಿ ಪಡೆದ ಬಂಗಾರವನ್ನು ಅಸಹ್ಯವಾಗಿ ಮಾರ್ಪಡಿಸಿದರು. ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ದೇವರಿಂದ ಪಡೆದು ಸ್ವಾರ್ಥಕ್ಕೆ, ಧನಕ್ಕೆ, ಪಾಪಕ್ಕೆ, ಕೆಟ್ಟದಕ್ಕೆ ಬಳಸ್ತಿದ್ದೇವೆ. ಅವರಿಗೆ ನಡೆದದ್ದೇ ನಮಗೂ ನಡೆಯುತ್ತದೆ ಅಲ್ಲವೇ? ದೇವರಿಂದ ಬಂದದ್ದು ಒಳ್ಳೆಯದಕ್ಕೆ ದೇವರಿಗೆ ಮಾತ್ರ ಬಳಸಬೇಕು. ಅದನ್ನು ಆಲೋಚಿಸಿ.
ಎರಡನೆಯದು ಅಸಹನೆ. ಇಸ್ರಾಯೇಲ್ ಜನರು ಅಸಹನೆಗೆ ಒಳಗಾದರು. ಅವರಿಗೆ ದೇವರ ಆಜ್ಞೆಗಳನ್ನು ತರುತ್ತಿದ್ದಾಗ ನಿರಾಶೆಗೊಂಡು ಅಸಹನೆಯಿಂದ ಬೇರೆ ದಾರಿಗಳನ್ನು ಹುಡುಕಿಕೊಂಡು ದೂರವಾಗಿ ಹೋದರು. ದೇವರ ಉಗ್ರತೆಗೆ ಸಿದ್ಧರಾದರು. ಅದು ತಪ್ಪಿಸಲ್ಪಟ್ಟಿತ್ತು. ಇಲ್ಲದಿದ್ದರೆ ಏನಾಗ್ತಿತ್ತು ಅವರಿಗೆ ತಿಳಿದಿರಲಿಲ್ಲ. ನಾವು ಕೂಡ ಹಾಗೆ ಪ್ರಾರ್ಥಿಸಿದರೂ ನಿರೀಕ್ಷೆ ಇರುವುದಿಲ್ಲ, ಫಲವಿರುವುದಿಲ್ಲ. ಅವಿಶ್ವಾಸದಿಂದ, ಸೋಮಾರಿತನದಿಂದ, ಅಸಹನೆಯಿಂದಲೇ ಬದುಕ್ತಾ ಇದ್ದೇವೆ. ಬೇರೆ ದಾರಿಗಳನ್ನು ಹುಡುಕ್ತಾ ಇದ್ದೇವೆ. ಅವರಿಗೆ ಆನಂದ, ಡ್ಯಾನ್ಸ್, ಕುಡಿದು ಕುಪ್ಪಳಿಸುವುದು, DJ, ರೆಕಾರ್ಡಿಂಗ್, ಡ್ಯಾನ್ಸ್, ಜೂಜಾಟ, ಈ ಪ್ರೋತ್ಸಾಹಿಸುವ ಸಂಭ್ರಮಗಳ ಕಡೆಗೆ ನಾವು ಕೂಡ ಹತ್ತಿರವಾಗ್ತಾ ಇದ್ದೇವೆ. ಅವರ ಜೊತೆ ನಾವು ಕೂಡ ಹೋಗ್ತಾ ಇದ್ದೇವೆ. ಅವರಂತೆ ಕುಣಿದರೆ ಅವರಂತೆ ನಾಶವಾಗ್ತೇವೆ. ಇನ್ನು ಮೂರನೆಯದು ಸಮರ್ಥಿಸಿಕೊಳ್ಳುತ್ತಿದ್ದಾರೆ. ಇಷ್ಟೆಲ್ಲ ಮಾಡಿ ಇಸ್ರಾಯೇಲ್ ಜನರು ಬಂಗಾರದ ಕರುವನ್ನು ಸ್ಥಾಪಿಸಿ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ಆರೋನನು ನೆಪಗಳನ್ನು ಬಿಟ್ಟು ಬೇರೇನೂ ಹೇಳಲಿಲ್ಲ. ಉಳಿದವರು ಕೂಡ ಅಷ್ಟೇ. ನಮ್ಮ ಜೀವನಕ್ಕೂ ರೂಢಿಯಾಗಿದೆ. ಏನಂದ್ರೆ ಅಂತಹದೇ ಅಲ್ಲವೇ? ತಪ್ಪು ಮಾಡಿ ಕಾರಣಗಳನ್ನು ಹೇಳುವುದು, ತಪ್ಪು ಮಾಡಿ ನೆಪಗಳನ್ನು ಹೇಳುವುದು, ಪಾಪದಲ್ಲಿ ಬಿದ್ದು ನೆಪಗಳನ್ನು ಹೇಳುವುದು, ಜಗಳ, ಕಾಮ, ಸಿನಿಮಾ, ಕುಪ್ಪಳಿಸುವಿಕೆಗಳನ್ನು ಮಾಡಿ ನೆಪಗಳನ್ನು ಹೇಳುವುದು ರೂಢಿಯಾಗಿದೆ. ವಾಕ್ಯದೊಂದಿಗೆ ಕೂಡ ಈ ಮಧ್ಯೆ ವಾಕ್ಯದೊಂದಿಗೆ ಭೇದಿಸಿ ವಾಕ್ಯದೊಂದಿಗೆ ನೆಪಗಳನ್ನು ಹೇಳುತ್ತಿದ್ದಾರೆ. ಹೀಗೆ ವಿಗ್ರಹಾರಾಧನೆ, ಅದನ್ನು ಆಧಾರವಾಗಿಟ್ಟುಕೊಂಡು ಮಾಡುತ್ತಿರುವಂತಹ ವ್ಯಸನಪರವಾದ ಹಬ್ಬ, ಈ ಕುಪ್ಪಳಿಸುವಿಕೆಗಳು ಕೂಡ ಪಾಪ. ಅವುಗಳನ್ನು ಪರಿಣಾಮವನ್ನು ಕೂಡ ನೋಡಬೇಕಾಗ್ತದೆ. ಇಸ್ರಾಯೇಲ್ ಜನರು ಅದಕ್ಕಾಗಿ ಅಲ್ಲಿಂದ ದೇವರು ಅವರಿಗೆ ಬಂಗಾರದ ಭವಿಷ್ಯವನ್ನು ನೀಡುತ್ತೇನೆಂದು ಹೇಳಿದರು. ಅವರು ಪರಿಸ್ಥಿತಿಗೆ ತಕ್ಕಂತೆ ಕಠಿಣವಾದ ಆಜ್ಞೆಗಳನ್ನು, ಕಠಿಣವಾದ ಪರಿಸ್ಥಿತಿಗಳನ್ನು, ಕಠಿಣವಾದ ನಿಯಮಗಳನ್ನು, ಕಠಿಣವಾದ ವಿಧಾನಗಳನ್ನು ರೂಢಿಸಿದನು. ಅಷ್ಟೇ ಅಲ್ಲದೆ ಅವರ ನಂತರದ ಪರಿಸ್ಥಿತಿ, ಅವರು ಮಾಡಿಕೊಂಡಿದ್ದಕ್ಕೆ ನಂತರದ ಪರಿಸ್ಥಿತಿ ವಿಚಿತ್ರವಾದದ್ದು. ದೇವಾಲಯ ಧ್ವಂಸವಾಗೋದು, ಯಾರಿಗೆ ಅವರು ದೋಚಿಕೊಳ್ಳುವುದು, ಪ್ರಪಂಚದಾದ್ಯಂತ ಚದರಿ ಹೋಗೋದು, ಹೀಗೆ ಅವರ ಪರಿಸ್ಥಿತಿಯನ್ನು ಅವರೇ ವಿಚಿತ್ರಗೊಳಿಸಿಕೊಳ್ಳುತ್ತಾ ಬಂದರು. ಅದಕ್ಕಾಗಿ ಅವರಿಗೆ ಕಠಿಣವಾದ ನಿಯಮಗಳನ್ನು, ಕಠಿಣವಾದ ಆಜ್ಞೆಗಳನ್ನು ಇಡಲಾಯಿತು. ಕರ್ತನಾದ ಯೇಸು ಕ್ರಿಸ್ತನು ಬಂದ ನಂತರವೇ ಆ ಕಠಿಣವಾದ ಭಾರವಾದ ನೊಗವನ್ನು ತೆಗೆದುಹಾಕಿ ಸುಲಭವಾದ ನೊಗವನ್ನು ನಮಗೆ ಏರ್ಪಡಿಸಿದನು. ಅದಕ್ಕಾಗಿ ನಮಗೆ ಸುಲಭವಾದ ನೊಗ. ಅವರೊಂದಿಗೆ ಹೋಲಿಸಿಕೊಂಡರೆ ನಮ್ಮ ನಿಯಮಗಳೇನು ಅಷ್ಟು ಕಷ್ಟವಾದವುಗಳಲ್ಲ, ಅಷ್ಟು ತೊಂದರೆದಾಯಕವೂ ಅಲ್ಲ. ನಾವು ಪಾಲಿಸಲಾಗುವವುಗಳು ಅಲ್ಲವೇ ಅಲ್ಲ. ಮನುಷ್ಯರಂತೆ ಒಳ್ಳೆಯದಾಗಿ ಬದುಕಬೇಕೆಂದು, ದೇವರೊಂದಿಗೆ ಇರಬೇಕೆಂದು, ಭಯಭಕ್ತಿಗಳನ್ನು ಹೊಂದಿರಬೇಕೆಂದು ಮಾತ್ರ ದೇವರು ಬೋಧಿಸಿದನು. ಇದು ಆ ಬಂಗಾರದ ಕರುವಿನ ಬಗ್ಗೆ, ಆ ಗೋಲ್ಡನ್ ಕಾಫ್ ಎಂಬ ಬಗ್ಗೆ ವಿಷಯ, ಅದರ ಪೂರ್ಣ ಸಾರಾಂಶ. ಸೊ ಇದು ಬೈಬಲ್ನಲ್ಲಿರುವ ಬಂಗಾರದ ಕರುವಿನ ಹಿಂದಿರುವಂತಹ ಸಾರಾಂಶ. ಅವು ಹೇಗೆ ಐಗುಪ್ತದ ದೇವರುಗಳೊಂದಿಗೆ ಲಿಂಕ್, ಹಾಗೆಯೇ ಕಿವಿಯೋಲೆಗಳ ಬಗ್ಗೆ, ಇವೆಲ್ಲವನ್ನು ವಿವರವಾಗಿ ವಿವರಿಸುವುದರ ಜೊತೆಗೆ ದೇವರು ನಮ್ಮೊಂದಿಗೆ ಮಾತನಾಡಿದ 3 ಅಂಶಗಳನ್ನು ಕೂಡ ವಿವರಿಸಲಾಗಿದೆ. ಇವೆಲ್ಲ ನಿಮಗೆ ಚೆನ್ನಾಗಿ ಅರ್ಥವಾಗಿದೆ ಅಂದುಕೊಳ್ತೇನೆ. ಮತ್ತೊಂದು ಅದ್ಭುತವಾದ ಒಳ್ಳೆಯ ಅಂಶದೊಂದಿಗೆ ಮತ್ತೊಂದು ವಿಡಿಯೋದ ಮೂಲಕ ನಾನು ಮರಳಿ ಬರ್ತೇನೆ. ಅಲ್ಲಿವರೆಗೂ ದೇವಾದಿ ದೇವನ ಮಹಾಕೃಪೆ ನಮ್ಮೆಲ್ಲರೊಂದಿಗಿರಲಿ. ಆಮೇನ್.